ನಮಸ್ತೆ ಬಂಧುಗಳೇ, ದಯಮಾಡಿ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಬ್ಬ ಮನುಷ್ಯನಿಗೆ ಅಹಂಕಾರ ಮಿತಿ ಮೀರಿದಾಗ ಏನೇನು ಅನಾಹುತಗಳು ನಡೀಬೋದು ಅನ್ನೋದಕ್ಕೆ ಕರ್ನಾಟಕ ಇವತ್ತು ಸಾಕ್ಷೀಭೂತ ಆಗ್ತಾ ಇದೆ. ಬಿಡದಿಯ ಬಡ ಅನ್ನದಾತರ ಕೂಗು ಇವತ್ತು ಮುಗಿಲು ಮುಟ್ಬಿಟ್ಟಿದೆ. ಯಾಕೆ ಬಿಡದಿ ವಿಚಾರ ಇವತ್ತು ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ, ನೋಡಿ, ಡೆವಲಪ್ಮೆಂಟ್ ಆಗೋದನ್ನ ಯಾರೂ ಬೇಡ ಅನ್ನಲ್ಲ, ಆದರೆ ಡೆವಲಪ್ಮೆಂಟ್ ಅಟ್ ವಾಟ್ ಕಾಸ್ಟ್? ಬೇರೆ ಯಾವುದೋ ಆಲ್ಟರ್ನೇಟ್ಗಳೇ ಇಲ್ಲ ಅಂತ ಹೇಳಿದಾಗ ದೇಶ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ದೇಶದ ಡೆವಲಪ್ಮೆಂಟ್ಗೆ ಕೆಲವೊಂದಷ್ಟು ಸ್ಟೆಪ್ಸ್ನ ತಗೋಬೇಕಾಗುತ್ತೆ ಸರ್ಕಾರಗಳು. ಆದರೆ ಹಲವಾರು ಆಲ್ಟರ್ನೇಟ್ಗಳು ಇದ್ದಾಗಲೂ ಕೂಡ ಯಾವುದೋ ಒಂದು ಹಠಕ್ಕೆ, ಯಾವುದೋ ಒಂದು ಸ್ವಂತ ಹಿತಾಸಕ್ತಿಗೆ ಸಾವಿರಾರು ಮುಗ್ಧರನ್ನ, ಸಾವಿರಾರು ಅಮಾಯಕರನ್ನ ಬಲಿ ಕೊಡೋದಿದೆಯಲ್ಲ, ಆ ಕುಟುಂಬಗಳನ್ನು ನಾಶ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಅಕ್ಷಮ್ಯ ರೀ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿಡದಿನಲ್ಲಿ ಒಂದು ಹೊಸ ಟೌನ್ಶಿಪ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹತ್ತತ್ರ 9,500 ಎಕರೆಯನ್ನು ಅಕ್ವೈರ್ ಮಾಡ್ತಾರಂತೆ. ನೋಡಿ, ಅದರದ್ದು ರಿಪೋರ್ಟ್ ನೋಡ್ತಾ ಇದೆ. ಆ ಜಮೀನುಗಳು ಕಳ್ಕೊತಾ ಇದಾರಲ್ಲ ರೈತರು. ನೋಡಿ, ಅದಕ್ಕಿಂತ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಅತ್ಯಂತ ಫಲವತ್ತಾದ ಭೂಮಿ ರೀ ಅದು. ಯಾವುದಾದ್ರೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಯಾವುದಾದ್ರು ಟೌನ್ಶಿಪ್ಗಳು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲಿ ಬರಡು ಭೂಮಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಮಾಡಬೇಕು. ಫಲವತ್ತಾದ ಭೂಮಿಗಳು, ಅನ್ನ ಕೊಡ್ತಕ್ಕಂಥ ಭೂಮಿಗಳನ್ನ ಇವರು ಡೆವಲಪ್ಮೆಂಟ್ ಮಾಡ್ಕೊಂಡ್ಕೊಳ್ಳಿದ್ರೆ ನಾಳೆ ಅನ್ನಕ್ಕೆ ನಾನು ಮಣ್ಣು ತಿನ್ಬೇಕಾಗುತ್ತೆ. ಇವತ್ತೇನು ಬಿಡದಿಯ ಭಾಗದಲ್ಲಿ ಇವರು ಅಕ್ವಿಷನ್ ಮಾಡಲಿಕ್ಕೆ ಹೊರಟಿದ್ದಾರೆ, ಫಲವತ್ತಾದ ಭೂಮಿ. ಅದಕ್ಕಿಂತ ಹೆಚ್ಚಾಗಿ ಹೊಟ್ಟೆವರಿಗೆ ಅದೇನು ಗೊತ್ತೇನ್ರಿ, ಸುಮಾರು 81% ರೈತರು, ಅದರಲ್ಲಿ ಹತ್ತತ್ರ ಸುಮಾರು 8,700 ರೈತರು 1 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರೋರು. 3 ಗುಂಟೆ, 4 ಗುಂಟೆ, 5 ಗುಂಟೆ, 6 ಗುಂಟೆ ಜಮೀನು ಇರೋರಿ. ಏನೋ ಒಂದು 5 ಗುಂಟೆ ಜಮೀನು ಇರುತ್ತೆ, ಅದರಲ್ಲಿ ಒಂದು 2 ಹಸ ಸಾಕೊಂಡು ಹಾಲು ಮಾರಿ ಹೈನುಗಾರಿಕೆ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ಅದರಲ್ಲೇ ಒಂದಷ್ಟು ಹುಲ್ಲು ಬೆಳ್ಕೊಂತ ಇರ್ತಾರೆ, ಒಂದಷ್ಟು ತರಕಾರಿ ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇವರು 1 ಎಕರೆಗೆ 2 ಕೋಟಿ ರೂಪಾಯಿ ಪರಿಹಾರ ನಿಗದಿ ಮಾಡಿದ್ದಾರೆ. ಅಲ್ಲಿ 1 ಗುಂಟೆಗೆ ಎಷ್ಟಾಯಿತು? 5 ಲಕ್ಷ ರೂಪಾಯಿ. 3 ಗುಂಟೆ 4 ಗುಂಟೆ ಇರೋನಿಗೆ 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನೀನು ಜಮೀನು ಬಿಟ್ಬಿಟ್ಟು ನೀನು ಹೊರಡಪ್ಪ ಅಂತ ಹೇಳಿದ್ರೆ, ಆ ಸಣ್ಣ 3 ಗುಂಟೆ 4 ಗುಂಟೆ ಜಾಗದಲ್ಲಿ ಒಂದು 2 ಹಸು ಕಟ್ಕೊಂಡಿದ್ದಾನೆ, ಒಂದು ಸಣ್ಣ ಮನೆ ಕಟ್ಕೊಂಡಿದ್ದಾನೆ, ತನ್ನ ಸಂಸಾರ ಕಟ್ಕೊಂಡಿದ್ದಾನೆ, ಜೀವನ ಮಾಡ್ತಾ ಇದ್ದಾನೆ. ಇವ್ರು 15 ಲಕ್ಷ ರೂಪಾಯಿ ಇಸ್ಕೊಂಡು ಇಡೀ ಸಂಸಾರ ಕಟ್ಕೊಂಡು ಆ ಹಸುಗಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕ್ರಿ? ಏನು ಜೀವನ ಮಾಡೋಕ್ಕಾಗುತ್ತೆ 15 ಲಕ್ಷದಲ್ಲಿ? ಬರ್ಬಾದಾಗೋಯ್ತಾ ಇಡೀ ಸಂಸಾರ. ಹಸುಗಳನ್ನ ಬೇರೆ ಕಡೆ ಎಲ್ಲಿ ಕಟ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ ಇವರಿಗೆ? 15 ಲಕ್ಷದಲ್ಲಿ ಏನು ಸಿಗುತ್ತೆ? ಒಂದು ಮನೆ ಅಡ್ವಾನ್ಸ್ ಕಟ್ಟಕ್ಕಾಗಲ್ಲ ಅವ್ರ ಕೈಲಿ. ಹೋಗ್ಲಿ, ಬೇರೆ ಯಾವುದು ಜಾಗವೇ ಗತಿ ಇಲ್ವಾ? ಇದೇ ಭಾಗದಲ್ಲಿ, ಈ ಕನಕಪುರ, ಈ ಬಿಡದಿ ಭಾಗದಲ್ಲಿ 2,400 ಎಕರೆ ಸರ್ಕಾರಿ ಭೂಮಿ ಇದೆ. ಅದೇನ್ರಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ? ಅದ್ಯಾಕೆ ಇದ್ರೊಳಗಡೆಗೆ ಸುದ್ದಿನೇ ಇಲ್ಲ ಅದೇನಾಗಿದೆ ಅಂತ ಹೇಳಿ? ಅದಿದ್ರು ಮತ್ತೆ ಯಾಕೆ 9,000 ಎಕರೆ ಎತ್ತುತ್ತಾ ಇದ್ದೀರಾ? ಇನ್ನು KIDB ಲ್ಯಾಂಡು, ರಾಜ್ಯದಲ್ಲಿ KIDBದು 1,55,000 ಎಕರೆ ಜಾಗ ಇದೆ. ಆಗಲೇ ಅಕ್ವೈರ್ ಮಾಡಿಕೊಂಡು ಕಾಂಪನ್ಸೇಷನ್ ಕೊಟ್ಟು ಇವರು ವಶದಲ್ಲಿರ್ತಕ್ಕಂಥ ಜಾಗ. ಅದರಲ್ಲಿ ಇವರು ಕೊಟ್ಟಿರ್ತಕ್ಕಂಥದ್ದು ಕೇವಲ 43,000 ಎಕರೆ. ಅಂದರೆ ಇನ್ನೂ ಹತ್ತತ್ರ 1,10,000 ಎಕರೆ ಖಾಲಿ ಬಿದ್ದಿದೆ KIDB ಜಾಗ. ಅಲ್ಲಿ ಟೌನ್ಶಿಪ್ ಮಾಡಲಿಕ್ಕಾಗಲ್ವಾ? ಹೌಸಿಂಗ್ ಬೋರ್ಡ್ದು ಇಲ್ಲಿವರೆಗೂ ಎಷ್ಟು ಅಕ್ವೈರ್ ಮಾಡಿದರೆ ಯುಟಿಲೈಸೇಷನ್ ಆಗಿರೋದು ಕೇವಲ 41%. ಮಿಕ್ಕಿದ್ದೆಲ್ಲ ಖಾಲಿ ಬಿದ್ದಿದೆ. 1,000 ಎಕರೆ ಖಾಲಿ ಬಿದ್ದಿದೆ ರೀ. ಅಲ್ಲಾಕೆ ಇವರು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿಲ್ಲ? ಇನ್ನು ಇವರು ಬೆಂಗಳೂರಲ್ಲೇ ಮಾಡಿರ್ತಕ್ಕಂಥದ್ದು ಸೂರ್ಯ ಸಿಟಿ ಏನಾಗಿದೆ? ಒಂದೇ ಒಂದು ಮನೆ ಬಂದಿಲ್ಲ. ಶಿವರಾಮ್ ಅಂತ ಬಡಾವಣೆ ಏನಾಗಿದೆ? ಕೆಂಪೇಗೌಡ ಬಡಾವಣೆ ಏನಾಗಿದೆ? ಅಲ್ಲಿ ಮನೆ ಕಟ್ಕೊಂಡವ್ರಿಗೂ ಕೂಡ ಇಲ್ಲಿವರೆಗೂ ಕರೆಂಟ್ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಎಷ್ಟು BDA ಸೈಟ್ಗಳು ಖಾಲಿ ಬಿದ್ದಿದ್ದಾವೆ, ಇನ್ನು ಮನೆಗಳು ಕಟ್ದಂಗಿರೋದು. ಅಂದರೆ ನೆಲಮಂಗಲದಲ್ಲಿ ಸರ್ಕಾರಿ ಜಾಗ ಬಿದ್ದಿದೆ, ಕನಕಪುರ ಬಿಡದಿ ಭಾಗದಲ್ಲಿ ಸರ್ಕಾರಿ ಜಾಗ ಬಿದ್ದಿದೆ, KIDB ಜಾಗ ಬಿದ್ದಿದೆ, ಹೌಸಿಂಗ್ ಬೋರ್ಡ್ ಜಾಗ ಬಿದ್ದಿದೆ, 1,000 ಎಕರೆ ಖಾಲಿ ಬಿದ್ದಿದ್ದಾವೆ ರೀ. ಅವೆಲ್ಲವನ್ನ ಬಿಟ್ಬಿಟ್ಟು ನೀವು ಟೌನ್ಶಿಪ್ ಮಾಡೋದಕ್ಕೆ ಆ ಫಲವತ್ತಾದ ಭೂಮಿ ಒಳಗಡೆಗೆ ಸಣ್ಣ ಪುಟ್ಟ ರೈತರುಗಳು ಜೀವನ ಮಾಡ್ಕೊತಾ ಇದ್ದಾರೆ. ಅವ್ರ ಬಾಳ ಮೇಲೆ ಬೆಂಕಿ ಹಾಕಕ್ಕೆ ಹೋಗ್ತಿರಲ್ಲ, ಮಂಚತ್ವ ಇದೆಯಾ ಈ ಸರ್ಕಾರಕ್ಕೆ? ಇವ್ರು ರಿಯಲ್ ಎಸ್ಟೇಟ್ ತೆವಲಿಗೆ ಆ ಬಡ ರೈತರನ್ನ ಬಲಿ ಕೊಡ್ಬೇಕೇನ್ರಿ? ಬಾಯ್ ಬಿಟ್ಟರೆ ಸುಳ್ಳಂಕಿ ಅಂಶಗಳು ಬಂದು ಹೇಳ್ತಾರೆ 89% ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತೇಳಿ. ನಿಮಗೆ ದಮ್ಮು ತಾಕತ್ತಿದ್ರೆ ಆ ಪಟ್ಟಿ ಆಚೆ ಕಡೆಗೆ ಹಾಕಿ, ಪಟ್ಟಿ ಬಿಡುಗಡೆ ಮಾಡಿರಿ, ಯಾರ್ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ರೈತರು ಅಂತ ಹೇಳಿ ಹೆಸರು ಸಮೇತ ಬಿಡುಗಡೆ ಮಾಡಿ. ಮತ್ತೊಂದು ಕತೆ ಹೇಳ್ತಾರೆ 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ದು ಅಂತೇಳಿ. ಹೌದು, 2006ರಲ್ಲಿ ಕುಮಾರಸ್ವಾಮಿ ಅವರು ಇದನ್ನು ಮಾಡಬೇಕು ಅಂತ ಹೊರಟರು. ಆಗ ಮಾಡಲಿಕ್ಕೆ ಹೊರಟಾಗ ಕೇವಲ 4.1 ಮಾತ್ರ ಆಗಿದ್ದು, ಅಂದರೆ ಪ್ರೈಮರಿ ನೋಟಿಫಿಕೇಷನ್ ಮಾತ್ರ ಆಗಿದ್ದು. ಆದರೆ ಅದನ್ನು ಈ ರೀತಿ ಮುಗಿಸಲೇಬೇಕು ಅಂತಕ್ಕಂಥ ಹಂತಕ್ಕೆ ಯಾವ ಸರ್ಕಾರವೂ ತೊಗೊಂಡೋಗಲಿಲ್ಲ. ಇವತ್ತು ಸಿದ್ದರಾಮಯ್ಯರ ಸರ್ಕಾರ ಕೂಡ ತೊಗೊಂಡೋಗಲಿಲ್ಲ. ಇಲ್ಲಿವರೆಗೂ ಇದ್ದಂತಹ ಸಿದ್ದರಾಮಯ್ಯರ ಸರ್ಕಾರದಲ್ಲೂ ಕೂಡ 2-3 ಸರಿ ಕ್ಯಾಬಿನೆಟ್ಗೆ ವಿಷಯ ಬರಲಿಕ್ಕೆ ಹೋಯಿತು. ಅವರ ಒಳಗಡೆನೇ ವಿರೋಧ ವ್ಯಕ್ತ ಆಯಿತು. ಯಾಕೆ ಇಷ್ಟೊಂದು ಹಠ ಮಾಡ್ಕೊಂಡು ಈ ಪ್ರಾಜೆಕ್ಟ್ನ ತರಬೇಕು ಅಂತೇಳಿ. ಮೊನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ, ನೀವು PPP ಮಾಡ್ತೀವಿ ಅಂತ ಹೇಳ್ತೀರಿ, ಅಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಹೋಗ್ತಿದ್ರೆ, ಹಾಗಾದರೆ ಸರ್ಕಾರ ಯಾಕೆ ಗ್ಯಾರಂಟಿ ಕೊಡಬೇಕು ಅಂತೇಳಿ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಇನ್ನೂ ಡಿಸ್ಕಷನ್ ತುಂಬ ಆಗಬೇಕು ಈ ವಿಷಯದಲ್ಲಿ ಅಂತೇಳಿ. ಅಂದರೆ ವಿಸ್ತೃತವಾಗಿ ಯಾರ ಜೊತೆ ಚರ್ಚೆನೇ ಮಾಡದೆ, ಬೇರೆಯವ್ರ ಜೊತೆ ಬಿಟ್ಬಿಡಿ, ವಿರೋಧ ಪಕ್ಷಗಳ ಜೊತೆ ಬಿಟ್ಬಿಡಿ, ರೈತರುಗಳ ಜೊತೆ ಬಿಟ್ಬಿಡಿ, ತಮ್ಮ ಪಕ್ಷದಲ್ಲೇ ನೀವು ಚರ್ಚೆ ಮಾಡಿದೆ, ತಮ್ಮ ಪಕ್ಷದಲ್ಲೇ ವಿರೋಧ ಇದ್ರೂ ಕೂಡ ದುರಹಂಕಾರಕ್ಕೆ, ಹಠ ಸಾಧಿಸೋದಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ, ರೈತರು ಬಾಳು ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಈ ಬಿಡದಿ ಭೂತ ಅಹಂಕಾರವನ್ನು ಮೆಟ್ಟದೆ ಬಿಡೋದಿಲ್ಲ. ರೈತರ ಕಣ್ಣೀರು ವ್ಯರ್ಥ ಆಗೋಗಲ್ಲ. ಎಷ್ಟು
ಎಷ್ಟು ಬರಡು ಭೂಮಿಗಳು ಖಾಲಿ ಬಿದ್ದಿದ್ದಾರೆ. ಪಾಪ ಅಲ್ಲಿನ ಜನ ಕೂಡ ಒದ್ದಾಡ್ತಾ ಇದ್ದಾರೆ, ಇಂಥದ್ದು ಯಾವುದೋ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬರಲಿ ನಾವು ಬದುಕೊಂತೀವಿ ಅಂತೇಳಿ. ಈ ಪಾವಗಡದಲ್ಲಿ ಇವರೇ ಸೋಲಾರ್ ಸಿಟಿ ಮಾಡಿದರು, ಡಿ ಕೆ ಶಿವಕುಮಾರ್ ಅವರು. ಯಾಕೆ ಸೋಲಾರ್ ಸಿಟಿ ಮಾಡಿದ್ರಲ್ಲಿ? ಯಾಕೆ ಅಂತೇಳಿ ಅದು ಪೂರ್ತಿ ಬರಡು ಭೂಮಿ ಅಂತೇಳಿ. ಹೋಗ್ಲಿ, ಅಲ್ಲಿ ನೀರಿದೆಯಲ್ಲ, ಆ ನೀರನ್ನು ಕೂಡ ಫ್ಲೋರೈಡು, ಅಲ್ಲಿ ಯಾವ ಬೆಳೆ ಬೆಳೆಯೋಕ್ಕಾಗಲ್ಲ. ಅಂಥ ಕಡೆ ಮಾಡಬೇಕು ತಾನೇ ಇವರು ಟೌನ್ಶಿಪ್ ಪ್ರಾಜೆಕ್ಟ್ಗಳನ್ನ. ಅಲ್ಲಿನ ಜನಗಳಿಗೂ ಒಂದು ಉದ್ಯೋಗ ಸಿಗುತ್ತೆ, ಅವರ ಜಮೀನಿಗೆ ಒಂದಷ್ಟು ಬೆಲೆ ಬರುತ್ತೆ, ಅವ್ರು ಬದುಕು ಕಟ್ಕೊತಾರೆ. ಅದು ಬಿಟ್ಬಿಟ್ಟು ಈಗಲೇ ಬೆಂಗಳೂರಲ್ಲಿ ಈ ಟ್ರಾಫಿಕ್ನ ತಡ್ಕೊಳಕ್ಕಾಗ್ತಿಲ್ಲ, ಈ ಜನಸಂಖ್ಯೆನ ತಡ್ಕೊಳಕ್ಕಾಗ್ತಿಲ್ಲ. ಬೆಂಗಳೂರಿನ ಪಾರ್ಟ್ ಆಗೋಗಿದೆ ಈಗಾಗಲೇ ಬಿಡದಿ, ಬೆಂಗಳೂರಿನ ಒಂದು ಭಾಗ ಆಗೋಗಿದೆ. ಮತ್ತೆ ಅಲ್ಲೊಂದು ಡೆವಲಪ್ಮೆಂಟ್ ಮಾಡಿ ಅಲ್ಲೊಂದಷ್ಟು ತಿರ್ಗಾ ಮತ್ತೆ ಇಂಡಸ್ಟ್ರಿಗಳು ತಂದುಬಿಟ್ಟು ಅಲ್ಲಿ ತುರುಕಿ ಇಡೀ ಬೆಂಗಳೂರು ಇನ್ನೆಷ್ಟು ಗಬ್ಬೆಬ್ಬಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನೀವು. ಯಾವ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಎಲ್ಲ ಮಾಡಿದ್ರು. ಅದಾದ ಹಲವಾರು ವರ್ಷಗಳ ನಂತರ ಅವರೇ ಒಂದ್ಸರಿ ಹೇಳಿದ್ರು, ನಾನು ಪ್ಯಾರಿಸ್ ಮಾಡಲ್ನ ಅಂತರಿಸಬೇಕಾಗಿತ್ತು, ಬೆಂಗಳೂರಲ್ಲಿ ಈ ಪ್ರಾಜೆಕ್ಟಲ್ಲಿ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಏನು ಪ್ಯಾರಿಸ್ ಮಾಡಲ್ಲ ಅಂತ ಹೇಳಿದ್ರೆ 256 ಕಿಲೋಮೀಟ್ರಿಗೆ ಒಂದು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆವತ್ತಿಗೆ. ಅವಾಗ 56 ಲಕ್ಷ ಪಾಪ್ಯುಲೇಷನ್ ಇತ್ತು. ಇನ್ನು ಮುಂದಕ್ಕೆ ಪ್ಯಾರಿಸ್ ಸಿಟಿನ ಬೆಳೆಯಕ್ಕೆ ಬಿಡಬಾರ್ದು ಅಂತೇಳಿ ಅವರೇನೋ ಒಂದು ಬೌಂಡ್ರಿ ಹಾಕ್ಕೊಂಬಿಟ್ರು. ಅದು ಸುತ್ತ ಬೆಳಿಲೇ ಇಲ್ಲ, ಬೆಳಿಲಿಕ್ಕೆ ಬಿಡಲೇ ಇಲ್ಲ. ಮಿಕ್ಕಿದ ಸಿಟಿಗಳೆಲ್ಲ ದೂರದಲ್ಲಿ ಬೆಳೆದವು. ಹಾಗಾಗಿಯೇ ಇವತ್ತು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪ್ಲೆಸೆಂಟ್ ಸಿಟಿ ಇನ್ ದ ವರ್ಲ್ಡ್ ಪ್ಯಾರಿಸ್. ಕೃಷ್ಣ ಅವ್ರು ಹೇಳಿದ್ರು, ನಾನು ಪ್ಯಾರಿಸ್ ಮಾಡಲ್ ಅನುಸರಿಸಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತೇಳಿ. ನೀವೇನು ಮಾಡ್ತಿದ್ದೀರಿ? ಜಸ್ಟ್ ಒಂದು 70-80 ಕಿಲೋಮೀಟ್ರ್ ಕೋಲಾರ ಕಡೆ ಹೋಗ್ರಿ, ಅಥವಾ ಪಾವಗಡ ಕಡೆಗೆ ಹೋಗಿ, ಇಲ್ಲ ಇನ್ನೊಂಚೂರು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಹಾವೇರಿ ಕಡೆಗೆ ಹೋಗಿ. ಎಷ್ಟು ಜಾಗಗಳು ಉಳಿದಿದೆ ರೀ. ಅಲ್ಲಿ ಜನಗಳನ್ನು ಕೂಡ ಏನು ಬದುಕಿ ಹೇಳ್ತೀನಿ ಗುಳೆ ಹೋಗ್ತಾ ಇದ್ದಾರೆ ಆ ಕಡೆಗೆ ಈ ಕಡೆಗೆ. ಅಂಥ ಕಡೆಗೆ ಇವರು ಇಂಡಸ್ಟ್ರಿಗಳನ್ನ ಶಿಫ್ಟ್ ಮಾಡಬೇಕು, ಟೌನ್ಶಿಪ್ಗಳನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಇವು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ತೊಗೊಂಬಂದು ಬೆಂಗಳೂರನ್ನೇ ಹಾಳು ಮಾಡೋಕೆ ಹೊರಟ್ರೆ ನಿಮ್ಮ ದುರಾಂಕಾರ ಇದೆಯಲ್ಲ, ಇದು ಒಳ್ಳೆಯದಲ್ಲ. ನಮಸ್ಕಾರ.